ಎಸ್ ಸುಂದರೇಶ್ ಅವರೇ, ಸೊ ಈ ವಿಚಾರದಲ್ಲಿ ಶ್ರೀರಾಮ್ ಸೇನೆಗೆ ಸ್ವಲ್ಪ ಭಯ ಇದೆ. ಶ್ರೀರಾಮ ಸೇನೆಗೆ ಯಾವತ್ತೂ ಕೂಡ ಭಯ ಇಲ್ಲ. BJP ಬಂದಿರುವಂಥದ್ದು 10 ವರ್ಷ ಆಡಳಿಕೆ ಮಾಡಿರುವಂಥದ್ದು, ಅದರಿಂದ ಹಿಂದೆ ಕಾಂಗ್ರೆಸ್ ಇದ್ದಂಥದ್ದು. ಈಗೇನು ಈ ಮಸೂದೆ ಅಂತ ಇರ್ತಾರೆ, ಇದಕ್ಕಿಂತ 10ರಷ್ಟು ಕಿರುಕುಳ ಕೊಟ್ಟಂಥ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ನಾವು ಹೆದರಿಲ್ಲ. ಇನ್ನು ಇದಕ್ಕಿಂತ 100 ಕಾನೂನು ತಂದರೂ ನಾವು ಹೆದರುವಂಥದ್ದಲ್ಲ. ನಮ್ಮ ಶಕ್ತಿ ಇರಲವರೆಗೂ ಹಿಂದುತ್ವ ಅಳಿಸೋಕ್ಕೆ ಅವ್ರ ಹತ್ರ ಸಾಧ್ಯ ಇಲ್ಲ. ಅವ್ರ ಉದ್ದೇಶ ಒಂದೇ, ಇನ್ನು 2 ವರ್ಷ ಇರ್ತಾರೆ ಪಾಪ, ಅದ್ರೊಳಗಾರ ತಂದು ಏನಾರು ಒಂದು ಸಾಧನೆ ಮಾಡಿ ಹೋಗಿ, ಇನ್ನಂತೂ ನಿಮ್ಮ ಜೀವನದಲ್ಲಿ ಬರಲ್ಲ ಅನ್ನೋದು ನಿಮ್ಗೆ ನಿಶ್ಚಯ ಆಗಿಬಿಟ್ಟಿದೆ. ಅದಕ್ಕೆ ಈ ರೀತಿ ತೊಂದರೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ದೀರಿ. ಆದರೆ ನಾನು ಹೇಳೋದು ಒಂದೇ, ಅವರು ಸರ್ಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅಲ್ವಾ ಸರ್? ಎಲ್ಲಿ? ಕಾರ್ಕಳ. ಏನಾಯ್ತು? ಸೋತು. ಯಾರು ಗೆದ್ರು? ಸುನಿಲ್ ಕುಮಾರ್ ಅವ್ರು ಗೆದ್ರು. ಯಾವ ಪಕ್ಷ? BJP. ಹೀಗಾಗಿ ಇಂತಹ ಮಹಾನ್ ಹೋರಾಟಗಾರರನ್ನ ಜನ ಗುರುತಿಸಲ್ಲ. ಯಾಕೆ ಗುರುಸದೇ ಹೇಳಿದ್ದು ನಾನು. 2 ಪಕ್ಷದಲ್ಲಿ ಅಧಿಕಾರ ಇದ್ದಾಗಲೂ ಕೂಡ ದ್ರೋಹ ಆಗಿರುವಂಥದ್ದು ಹಿಂದೂಗಳಿಗೂ ಇರ್ಬೋದು, ಮುಸ್ಲಿಮ್ಸಿಗೂ ಇದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಎಲ್ಲೋ ಒಂದು ಸ್ವಲ್ಪ ಮುಸ್ಲಿಮ್ಸ್ ಅವರು ಎಜುಕೇಟೆಡ್ ಆಗ್ತಿರೋದ್ರಿಂದ ಕಾಂಗ್ರೆಸ್ಸರಿಗೆ ಭಯ ಸ್ಟಾರ್ಟ್ ಆಗಿದೆ. ಈಗ ಇವ್ರನ್ನೇನಾದ್ರು ಸ್ವಲ್ಪ ಸೈಡ್ ಲೈನ್ ಮಾಡಿ ಈ ಥರ ಕಾನೂನು ತಂದು ಹೆದರಿಸಿ ಅವ್ರನ್ನ ಮೂಲ್ಗೆ ಮಾಡಿ ಮತ್ತೊಂದು ಸತಿ ಅಧಿಕಾರ ಹಿಡಿಯೋಣಂತ ಟ್ರೈ ಮಾಡ್ತಾರೆ. ಆ ತಿರುಕನ ಕನಸನ್ನು ಬಿಟ್ಟುಬಿಟ್ಟು ಈ ಕಾನೂನೆಲ್ಲ ತಂದಿರುವಂಥ ಕಾನೂನನ್ನು ಗಟ್ಟಿಗೊಳಿಸಿ ಇವತ್ತೇನು ಆ DCPಗಳಿಗೆ SP ಗಳಿಗೆ ಏಕವಚನದಲ್ಲಿ ಮಾಡಿ ಕಪಾಲಿಗೆಲ್ಲ ಹೊಡೆದಾರಲ್ಲ ನಿಮ್ಮ ಸಿದ್ದರಾಮಯ್ಯವರು, ಅವ್ರನ್ನೆಲ್ಲ ಫಸ್ಟ್ ಜೈಲಿಗೆ ಕಳಿಸ್ಬಿಟ್ಟು ಒಳ್ಳೆ ಆಡಳಿತ ಕೊಡಿ ಅಂತ ನಿಮಗೆ ಹೇಳ್ತೀನಿ. ಮೇಡಮ್, ಈ ಕಾನೂನನ್ನ ಸ್ವಾಗತಿಸ್ತೇನೆ. ಇದೇ ರೀತಿ ಈ ಹಿಂದೆ ಬಂದಂತಹ ಕಾನೂನುಗಳು ಯಾವ ರೀತಿ ಒಂದು ನಿರ್ದಿಷ್ಟ ಧರ್ಮದ ಯುವಕರನ್ನು ಗುರಿಪಡಿಸಿ ಶೋಷಣೆಗೆ ಒಳಪಡಿಸಿದಾರೋ ಅದು ಪುನರಾವರ್ತನೆ ಆಗದಿರಲಿ ಅಂತ ಹೇಳ್ತೇನೆ. ಉದಾಹರಣೆಗಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್, ಗುಲ್ಫ್ ಇಶಾ ಫಾತಿಮಾ ಇವರೆಲ್ಲ ದ್ವೇಷ ಭಾಷಣ ಅಂತ ಆರೋಪ ಇದೆ. ಇವತ್ತಿಗೂ ಜೈಲಲ್ಲಿದ್ದಾರೆ. 1,500 ದಿನಕ್ಕಿಂತ ಹೆಚ್ಚಾಯಿತು. ನ್ಯಾಯಾಲಯದ ಕಲಾಪಗಳು ಕೂಡ ಇವರ ಪರವಾಗಿ ನಡೀತಾ ಇಲ್ಲ ಅನ್ನೋ ಆರೋಪ ಇದೆ ದೆಹಲಿಯಲ್ಲಿ. ಆಯ್ತಾ ಮೇಡಮ್? ಇದೇ ಹೊತ್ತಿನಲ್ಲಿ ಕಪಿಲ್ ಮಿಶ್ರಾ, ಪರ್ವೇಶ್ ವರ್ಮಾ, ಅನುರಾಗ್ ಠಾಕೂರ್, ನಂದಕಿಶೋರ್ ಗುಜ್ರಾಲ್ 4 ಉದಾಹರಣೆ ಆ ಕಡೆ ಕೊಟ್ಟೆ, 4 ಉದಾಹರಣೆ ಈ ಕಡೆ ಕೊಡ್ತಾರೆ. ಇವರು ಕೂಡ ಇದಕ್ಕಿಂತ ಹೆಚ್ಚು ಕಠಿಣವಾದ ಆರೋಪಗಳು ಇವ್ರ ಮೇಲಿತ್ತು. ವಿಡಿಯೋ ಕ್ಲಿಪ್ಪಿಂಗ್ಸ್ ಇವಾಗಲೂ ಯೂಟ್ಯೂಬಲ್ಲಿದೆ, ತಾವು ಕೂಡ ತೋರಿಸಿದ್ರೆ, ಇದ್ರ ಮೇಲೆ ಚರ್ಚೆ ಕೂಡ ಮಾಡಿದ್ರೆ. ಈಗ ಕಪಿಲ್ ಮಿಶ್ರಾ ಏನಾಗಿದ್ದಾರೆ? BJPಯ MLA ಆಗಿದ್ದಾರೆ. ಪರ್ವೇಶ್ ವರ್ಮಾ ಏನಾಗಿದ್ದಾರೆ? ದೆಹಲಿಯ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅನುರಾಗ್ ಠಾಕೂರ್ ಕೇಂದ್ರದ ಸಂಪುಟ ದರ್ಜೆಯ ಮಂತ್ರಿ ಆಗಿದ್ದಾರೆ. ನಂದಕಿಶೋರ್ ಗುರ್ಜರ್ MLA ಆಗಿದ್ದಾರೆ. ಈ ರೀತಿ ಒಂದು ಧರ್ಮನ ತುಳಿಯೋಕ್ಕೆ ಬಳಸ್ಕೊಳ್ಳೋದು, ಅದು ಯಾವುದೇ ಪಕ್ಷ ಇರಲಿ, ಮತ್ತು ತಮ್ಮವ್ರು ಮಾಡಿದಾಗ ನಾನು ಮಾಡಿದ್ರೆ ಒಪ್ಪು, ನೀನು ಮಾಡಿದ್ರೆ ತಪ್ಪು ಅನ್ನೋ ಧೋರಣೆ ಇರಬಾರ್ದು. ಈ ರೀತಿ ನಿಷ್ಪಕ್ಷಪಾತವಾಗಿ ಈ ಕಾನೂನು ಅನುಷ್ಠಾನಕ್ಕೆ ಬಂದು ನಮ್ಮ ನಾಡು ಮತ್ತೆ ಸೌಹಾರ್ದತೆಯ ಬೀಡಾಗಲಿ ಎಂದು ನಾನು ಆಶಿಸ್ತೇನೆ. ಎಸ್ ಸರ್ ಕೇಶವ್ ಪ್ರಸಾದ್ ಸರ್. ನೋಡಿ ಮೇಡಮ್, ಕಾಂಗ್ರೆಸ್ ಸರ್ಕಾರ 2.5 ವರ್ಷದಿಂದ ತನ್ನ ಪೂರ್ತಿ ದುರಾಡಳಿತವನ್ನು ಮುಚ್ಕೊಳ್ಳೋದಕ್ಕೆ ಈ ಕಾನೂನು ತರ್ತಾ ಇದೆ. ಕಾಂಗ್ರೆಸ್ನಲ್ಲಿ CM ಯಾರಾಗಬೇಕು, ನಾನಾ ನೀನಾ ಅನ್ನೋ ಪೋಟೆ ನಡೀತಾ ಇದೆ. ಇರೋವಂತಹ MLAಗಳು ನಮ್ಗೆ MLA ಸ್ಥಾನ ನಮ್ಗೆ ಮಿನಿಸ್ಟ್ರಿಗೆ ಸಿಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಆಗದೇ ಇರೋರು, ಆಗಿರೋರು ನಮ್ಗೆ ಹೊರಟೋಗುತ್ತಾ ಅಂತ ನೋಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಬರೆದಿದ್ದರು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ವಿರುದ್ಧನೇ ಇವ್ರು ಕೇಸ್ಗಳು ಹಾಕಿ ಅವ್ರನ್ನ ತೊಗೊಂಡು ಹೋಗ್ತಾರೆ ಅಂತಂದರೆ, ಈ ಕಾನೂನು ಬಂದ ಮೇಲಂತೂ ಯಾರಿಗೂ ಕೂಡ ಉಸಿರಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಈಗ ಕಾನೂನಲ್ಲಿ ಏನಿದೆ 19(2) ಅದೇ ಸಾಕಾಗಿದೆ, ಬೇಕಾದಷ್ಟಿದೆ, ಅದ್ರ ಮೇಲೆ ಒಂದು ಹೊಸ ತರೋದಿಲ್ಲ. ಈ ಎಲ್ಲದನ್ನು ಮುಚ್ಚಾಕೊಳ್ಳೋದಕ್ಕೆ ಇವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ತಾವು ಹೇಳೋದು ಇದನ್ನು ಕಾನೂನನ್ನು ನಾವು ತರ್ತೀವಿ ಅಂತ ತುಂಬ ಒಳ್ಳೆಯದು ಸರ್. ಆದರೆ ಇವತ್ತು ರಾಜ್ಯದ ಜನತೆಯ ಮುಂದೆ ತಾವು ಒಂದು ಗ್ಯಾರಂಟಿ ಕೊಡ್ತೀರಾ, ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರೇರಿತ ಅಸ್ತ್ರ ಆಗೋದಿಲ್ಲ ಅಂತ? ಈ ದ್ವೇಷ ರಾಜಕಾರಣವನ್ನ ಯಾವಾಗ ಅಂತ್ಯಗೊಳಿಸ್ತೀವಿ? ನಾವೆಲ್ಲ ಯುವಕರಿದ್ದೀವಿ. ಇಂಡಿಯಾ ಇಸ್ ದ ಯಂಗೆಸ್ಟ್ ನೇಷನ್ ಇನ್ ಮೇಜರ್ ಕಂಟ್ರೀಸ್ ಅಂತ ನಾವು ಹೋರಾಡ್ತೀವಿ. ನಾವು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು, ಈ ದ್ವೇಷದ ಬಗ್ಗೆ ನಾವು ಚರ್ಚೆ ಮಾಡೋದು. ಧರ್ಮದ ದ್ವೇಷದ ಜ್ವಾಲೆಯಲ್ಲಿ ಬೆಂದು ಹೋಗಿ ಯುವಕರು ನ್ಯಾಯಾಲಯದ ಕಟ್ಟಕಟ್ಟೆಗಳಲ್ಲಿ ಓಡಾಡೋದು, ಜೈಲುಗಳಲ್ಲಿ ಬಂದಿ ಆಗೋದು ಮತ್ತು ವೀರ ಸೇನಾನಿಗಳಂತೆ ತಮ್ಮನ್ನ ತಾವು ಪೋಸ್ ಕೊಟ್ಕೊಂಡು ಬೀದಿ ಹೆಣ ಆಗೋದು ತಪ್ಪಬೇಕು ಅಂತಂದ್ರೆ ದ್ವೇಷ ಭಾಷಣಗಳು ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ದ್ವೇಷ ಭಾಷಣಗಳು ದೇಶವನ್ನು ಕಟ್ಟುವುದಿಲ್ಲ, ದೇಶದ ಏಳಿಗೆಗೆ ಸಹಕರಿಸುವುದಿಲ್ಲ, ಬದಲಾಗಿ ದ್ವೇಷದ ಜ್ವಾಲೆಯಲ್ಲಿ ಬೆಂದು ಹೋಗುವಂತೆ ಮಾಡುತ್ತೆ. ಆದರೆ ಯಾವುದು ದ್ವೇಷ ಭಾಷಣ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ.
ತಮ್ಮ ಮೂಗಿನ ನೇರಕ್ಕೆ ಕಾನೂನುಗಳನ್ನು ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ದ್ವೇಷ ಭಾಷಣೆಯನ್ನು ಒಂದು ಅಸ್ತ್ರವಾಗಿ ಏನಾದರೂ ಉಪಯೋಗಿಸಿದರೆ ಇದು ಈ ಸಂವಿಧಾನಕ್ಕೆ ಮಾಡುವಂಥ ಅತ್ಯಂತ ದೊಡ್ಡ ದ್ರೋಹ. ಆದರೂ ಕೂಡ ನಾವು ಚುನಾಯಿಸಿದಂಥ ಚುನಾಯಿತ ಪ್ರತಿನಿಧಿಗಳು ಕೂತು ಈ ವಿಚಾರದಲ್ಲಿ ಕೂಲಂಕುಷ ಚರ್ಚೆಯನ್ನು ಮಾಡಿ ಈ ಸಮಾಜಕ್ಕೆ ಉತ್ತಮವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವಂಥ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ನಾನು ಈ ರಾಧಕ್ಕ ಪಂಚಾಯಿತಿಯಲ್ಲಿ ಪ್ರತಿಪಕ್ಷಗಳಿಗೆ ಒಂದು ಸವಿನಯ ಪ್ರಾರ್ಥನೆ, ಈ ವಿಚಾರದಲ್ಲಿ ತಾವು ಚರ್ಚೆ ಮಾಡಿ ಈ ವಿಚಾರದಲ್ಲಿ ಅವರು ಉಪಯೋಗಿಸಬಹುದಾದಂತಹ ದುರುಪಯೋಗದ ಅಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಕಡಿವಾಣ ಹಾಕಬಹುದು ಅನ್ನೋದರ ಬಗ್ಗೆ ಮತ್ತು ಈ ಒಂದು ದ್ವೇಷ ಭಾಷಣದ ಪರಿಭಾಷೆಯ ಬಗ್ಗೆ ಕೂತು ಚರ್ಚೆ ಮಾಡಿ ಆಮೇಲೆ ಈ ಕಾನೂನಿನ ರೂಪುರೇಷೆಗಳನ್ನು ತೀರ್ಮಾನ ಮಾಡಿಯೇ ಹೊರತು ಬೇಡ ಅಂತ ಪೂರ್ವಾಗ್ರಹ ಪೀಡಿತರಾಗಿ ಬಾಯ್ಕಾಟ್ ಮಾಡಿದರೆ ಅವರು ಬೇಕಾದಂಗೆ ಅವರು ಬಿಲ್ ಮಾಡಿಕೊಂಡು ನಾಳೆ ಎಲ್ಲರನ್ನೂ ಕೂಡ ಒದ್ದೊಳಗಾಗ್ತಾರೆ. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡಿ ಚರ್ಚೆ ಮಾಡಿ ಸದನದಲ್ಲಿ ಕೂತು ಚರ್ಚೆ ಮಾಡಿ ದಿ ಸೇಮ್ ಟೈಮ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂಥ ಈ ಅಧಿವೇಶನವನ್ನು ಯಾರೂ ಹಾಳು ಮಾಡಬೇಡಿ ಮತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಮತ್ತು ಈ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ನ ಏನು ದುರಾಡಳಿತ ಇದೆ ಅದರ ಬಗ್ಗೆನೂ ಕೂಡ ಮಾತಾಡಿ, ಆದರೆ ಸದನವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ರಾಧಕ್ಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.